ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ತೂರಾಟ ಪ್ರಕರಣ ಮನೆ ಮಾಲೀಕ ಸುಧಾರಿಂದ ಅಪ್ರಾಪ್ತ ಬಾಲಕರ ವಿರುದ್ಧ ದೂರು ದಾಖಲಾಗಿರುವುದು. ಅಪ್ರಾಪ್ತರಿಂದ ಹಿಂದೂ ಸಂಘಟನೆ ಬಿಜೆಪಿ ಮುಖಂಡರ ವಿರುದ್ಧ ದೂರು ದಾಖಲಾಗಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದಂತ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ಮಧ್ಯರಾತ್ರಿ ಬಸವನಹಳ್ಳಿ ಠಾಣೆ ಆಸ್ಪತ್ರೆ ಬಳಿ ಪ್ರಕ್ಷುಬ್ಧ ವಾತಾವರಣ ಇತ್ತು. ವಿಜಯಪುರ ಬಡಾವಣೆಯಲ್ಲಿ ಯುವಕರಿಂದ ಮನೆ ಮೇಲೆ ಕಲ್ಲು ತೂರಾಟ ಆಗಿರೋದು. ಯುವಕರನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದೆ ಹಿಂದೂ ಸಂಘಟನೆ. ಕಲ್ಲು ಹೊಡೆದವರು ಅವರಲ್ಲ ಅಂತ ಒಂದು ಕೋಮಿನ ಯುವಕರು ವಾದ ಮಾಡುತ್ತಿದ್ದಾರೆ. ಹಲ್ಲೆ ಮಾಡಿದವರ ಮೇಲೂ ಕ್ರಮ ಆಗಲಿ ಅಂತ ಮತ್ತೊಂದು ಗುಂಪು ಆಗ್ರಹಿಸಿದೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಿ ಕೆಲ ಮುಸ್ಲಿಂ ಯುವಕರು ಕಲ್ಲು ತೂರಾಟ ಪ್ರಕರಣ ಏನಿದೆ ಅದು ಈಗ ಬಿಗುವಿನ ವಾತಾವರಣವೂ ಕೂಡ ನಿರ್ಮಾಣವಾಗಿತ್ತು. ಪೊಲೀಸರು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ವಹಿಸಿರುವಂಥದ್ದು. ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿದಂಥ ಮುಸ್ಲಿಂ ಯುವಕರು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮನೆಯ ಮಾಲೀಕರಾಗಿರುವಂಥ ಗಗನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಯಾವಾಗಿನ ಅಂದರೆ ಪ್ರತಿದಿನ ನಡೀತಾ ಇತ್ತು, ಹೇಗೆ ಸರ್? ಪ್ರತಿದಿನ ಅಂದರೆ ಈಗ ಲಾಸ್ಟ್ ಭಾನುವಾರ ಮನೆಗೆ ನಾವು ಇರಲಿಲ್ಲ, ಅಪ್ಪ ಮತ್ತು ನಾವು ತೋಟಕ್ಕೆ ಹೋಗಿದ್ದು. ಮಧ್ಯಾಹ್ನ ನೈಟ್ ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ಬೀಗ ಓಪನ್ ಮಾಡೋದು, ಕಲ್ಲು ತೂರಾಟ ಮಾಡೋದು, ಹಿಂಗೆಲ್ಲ ಮಾಡಿದ್ದಾರೆ. ನಾವು 112ಗೆ ಕಂಪ್ಲೇಂಟ್ ಮಾಡಿದ್ದು. ಈಗ ತಾನೇ ಬಂದು ಹೋಗಿದ್ದೀವಿ ಅಂತೇಳಿ ಹೇಳಿದರು. ಆಮೇಲೆ ಕಲ್ಲೆಲ್ಲ ನೋಡ್ಕೊಂಡು ಹೋದರು. ಆಮೇಲೆ ಮತ್ತೆ ಅದು ಬಿಟ್ಟು 2 ಡೇಸ್ ಆದಮೇಲೆ ಪ್ರತಿದಿನ ಬರೋದು, ಚುಡಾಯಿಸೋದು. ಮನೇಲಿ ಒಬ್ಬಳೆ ಹೆಣ್ಮಕ್ಳು ಇರ್ತಾಳೆ, ಕಾಲೇಜಿಗೆ ಹೋಗಿರಲ್ಲ, ಓದ್ಕೊಳಕ್ಕೆ ರಜೆಗಳು, ಅವ್ರಿಗೆ ಬಂದು ಹಿಂಸೆ ಮಾಡೋದು, ಈ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ನೆನ್ನೆ ಏನು ಮಾಡಿದ್ದಾರೆ, ಮಧ್ಯಾಹ್ನ ಬಂದು ಕಲ್ಲು ಹೊಡೆದಿದ್ರು. ನಾನು ಅಲ್ಲಿ ಫುಟೇಜ್ ಸೆಕ್ಷನ್ ಅಂತೇಳಿ ಹೋಗಿದ್ದೀನಿ. ಮತ್ತೆ ನೈಟ್ ಬಂದುಬಿಟ್ಟು ಕಲ್ಲು ಹೊಡೆದಿದ್ದಾರೆ. ಆಮೇಲೆ ಹಿಂಗೆ ನಮ್ಮ ಮನೆಯವರೆಲ್ಲ ಕೂಗಾಡಿದಾಗ ಬಂದು ಇಟ್ಕೊಂಡಿದ್ದಾರೆ ಹುಡುಗರೆಲ್ಲ. ಆಮೇಲೆ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್, ಅಷ್ಟೇ. ಅಂದರೆ ಯಾಕಾಗಿ ಅವರು ಏನು ಸರ್ ನಮಗೆ ಗೊತ್ತಿಲ್ಲ, ನಾವು ಮುಖ ಪರಿಚಯನೇ ಇಲ್ಲ ಅವರಿಗೂ ನಮಗೆ. ಬಂದು ಸಡನ್ನಾಗಿ ಬಂದು ಈ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ಈಗ ದೂರು ಪ್ರತಿದೂರು ಎರಡೂ ದಾಖಲಾಗಿದೆ. ಹೌದು ಸರ್, ನಾವು ಎಫ್ ಐ ಆರ್ ಎಲ್ಲ ಮಾಡಿದ್ದೀವಿ, ನೋಡ್ಬೇಕು ಸರ್ ಏನಕ್ಕೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಮುಖಂಡರಾಗಿರುವಂಥ ಸಂತೋಷ್ ಅವರು ಕೂಡ ನಮ್ಮ ಜೊತೆಗಿರುವಂಥದ್ದು. ಸರ್, ಬಿಜೆಪಿ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದಾರೆ, ಅಂದರೆ ಅವರಿಗೊಂದು ಸೂಕ್ತ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ. ನಗರದ ವಿಜಯಪುರ ಬಡಾವಣೆಯಲ್ಲಿ ಕಳೆದ 6 ತಿಂಗಳ ಹಿಂದೆ ಕೂಡ ಇದೇ ರೀತಿ ಪ್ರಕರಣವು ಕೂಡ ನಡೆದಿತ್ತು. ಈ ಪ್ರಕರಣ ಉಲ್ಲೇಖ ಮಾಡಿ ಏನು ಹೇಳಕ್ಕೆ ಏನು ಕಳೆದ 6-7 ತಿಂಗಳಿಂದ ಈ ಠಾಣಾ ವ್ಯಾಪ್ತಿಯಲ್ಲಿ ಏನು ಪ್ರಕರಣಗಳು ನಡೀತಿದೆ ಇವೆಲ್ಲವೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಎಲ್ಲ 16 ವರ್ಷ 15 ವರ್ಷನ ಯುವಕರನ್ನು ಬಳಸ್ಕೊಂಡು ಇವತ್ತು ಈ ಕೃತ್ಯವನ್ನು ಮಾಡಿಸಿದ್ದಾರೆ. ಆದರೆ ಈ ಯುವಕರಿಗೆ ಎಲ್ಲಿಂದ ಶಿಕ್ಷಣವನ್ನು ಕೊಡ್ತಿದ್ದಾರೆ? ಯುವಕರಿಗೆ ಅನ್ಯ ಧರ್ಮದವರ ಮನೆ ಮೇಲೆ ಕಲ್ಲೊಡೆಯೋಕ್ಕೆ ಯಾಕೆ ಹೇಳ್ತಿದ್ದಾರೆ? ಇವತ್ತು ಇವ್ರ ಮನೆಗೆ ಬಂದು ಕಲ್ಲೊಡೆಯುವಂಥವ್ರು ನಾಳೆ ಬಂದು ಬಾಂಬ್ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ. ಕಳೆದ ಬಾರಿ ನಡೆದಂಥ ಪ್ರಕರಣದಲ್ಲೇ ತಾವು ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ರೀತಿ ಪ್ರಕರಣಗಳು ನಡೀತದೆ. ನನ್ನ ಮಗ ತಪ್ಪು ಮಾಡಿಲ್ಲ, ರಾತ್ರಿ ಪಾನಿಪುರಿ ತಿನ್ನೋದಕ್ಕೆ ಹೋಗಿದ್ದ. ಬಜರಂಗ ದಳದವರು ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಚಿಕ್ಕಮಗಳೂರಲ್ಲಿ ಅಪ್ರಾಪ್ತ ಯುವಕನ ತಾಯಿ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಮಗ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ನನ್ನ ಮಕ್ಕಳು ತಪ್ಪು ಮಾಡಿದ್ರೆ CCTV ಚೆಕ್ ಮಾಡಿ ಹೇಳಿ. ನನ್ನ ಮಕ್ಕಳು ಇಂಥ ಕೆಲಸ ಮಾಡೋದಿಲ್ಲ ಅಂತ ತಾಯಿ ಹೇಳ್ತಾ ಇರೋದು. ಮಗ ತಪ್ಪೇ ಮಾಡಿಲ್ಲ, ರಾತ್ರಿ ಪಾನಿಪುರಿ ತಿನ್ನೋದಕ್ಕೆ ಹೋಗಿದ್ದ, ಆದ್ರೆ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಪ್ರಾಪ್ತ ಯುವಕನ ತಾಯಿ ಹೇಳ್ತಾ ಇರೋದು. ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಆದ ಪ್ರಕರಣಕ್ಕೆ ಅಪ್ರಾಪ್ತ ಬಾಲಕರ ವಿರುದ್ಧ ದೂರು ದಾಖಲಾಗಿದೆ. ಈಗ ಅಪ್ರಾಪ್ತ ಯುವಕನ ತಾಯಿ ಹೇಳ್ತಾ ಇರೋದು, ಮಗ ರಾತ್ರಿ ಪಾನಿಪುರಿ ತಿನ್ನೋಕ್ ಹೋಗಿದ್ದ ಅಂತ. ಈ ಕಲ್ಲು ತೂರಾಟ ಗಲಾಟೆ ಆಗಿರೋದು ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ. ಅಷ್ಟೊತ್ತಲ್ಲಿ ಚಿಕ್ಕಮಗಳೂರಿನಲ್ಲಿ ಎಲ್ಲಿ ಪಾನಿಪುರಿ ಸಿಗ್ತಾ ಇತ್ತು? ಹಾಗಾದ್ರೆ ಈಗ ಯುವಕನ ತಾಯಿ ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಇದು. ಮಗ ತಪ್ಪೇ ಮಾಡಿಲ್ಲ, ಪಾನಿಪುರಿ ತಿಂತಾ ಇದ್ದವನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಯಾರು ನಿಮ್ಮ ಮಗಾಗಿ ಹೊಡೆದು ಆಸ್ಪತ್ರೆಯಲ್ಲಿ ಹಾಕಿದರೆ ಬೇಗ ಬಂದು ಆಮೇಲೆ ಹೊಡೆದಂತೆ. ಏನಕ್ಕೆ ಕೊಡ್ತಿದ್ರಂತೆ? ಏನಕ್ಕಂತ ಗೊತ್ತಿಲ್ಲ. ಯಾರು ಕಲ್ಲು ಹೊಡೆದಂತೆ ಕೆಟ್ಟ ಯಾರು ಹುಚ್ಚು ಹುಡುಗ ಅಂತೆ, ಅವ್ರು ಓಡ್ ಹೋಗಿದಂತೆ. ಅವ್ರಿಗೆ ಹಿಡಿದು ಬಿಟ್ಟು ಪಾಪನ ಹುಡುಗನಿಗೆ ಹಿಡಿದು ಹೊಡೆದಿರಲ್ಲ. ಇವರು ಮನುಷ್ಯರ ಯಾರು ಹೊಡ್ತಾರೆ? ಇವರು ಬಜರಂಗಡಿ ಅಂತ ಹೇಳ್ದ ನಮ್ಮ ಮಗ. 20 ಜನ ಅವರು ಸಂಗೀತ ಹಾಕಿತಾರಂತ ಅಮ್ಮ ಆಯ್ತು ಅಲ್ಲಿ
ಅವ್ರಿಗೆ ನಾನು ಹೇಳಿದೆ ಸಂಗೀತ ಅಂತಾರಲ್ಲ ಅವ್ರು ಸ್ಟೂಡೆಂಟು ಕೇಳಿ ನೋಡಿ ಅಲ್ಲ, ನಾನು ಹಂಗೆ ಮಾಡಲ್ಲ, ನೀವು ಕೇಳಿ ನೋಡಿ ಅಂದ್ರೂ ನನಗೆ ಬಿಟ್ಟಿಲ್ಲ. ಏನೇನು ರೇಟ್ ಆಯ್ತು? ಆಮೇಲೆ ಪೊಲೀಸವರು ಬಂದು ಕಾಪಾಡಿ ಮೊಬೈಲ್ ಎಲ್ಲ ಇಸ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ. ಏನೇನು ರೇಟ್ ಆಗಿದೆ ಮಗನಿಗೆ? ಎಲ್ಲೆಲ್ಲಿ ಹೊಡೆದಿದ್ದಾರೆ? ತುಂಬ ಹೊಡೆದಿದ್ದಾರೆ, ರಾತ್ರಿ ಎಲ್ಲ ಹೊಡೆದಿರ ಇದೇನು ಇದೆಲ್ಲ ಆಗಿ ತುಂಬ ಚಳಿ ಜನ ಬಂದು ಆಮೇಲೆ ಎಕ್ಸ್ರ ತೆಗೆದ್ರೆಲ್ಲ ಅವ್ರು ಬಂದು ಏನು ಹೋಗಿದ್ರು, ಏನಿಲ್ಲ ನಾರ್ಮಲಿ ಸ್ವಲ್ಪ ಇದ್ದಮ್ಮ ಎದುರಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾನು ರಕ್ತ ಎಲ್ಲ ಎಳ್ಸಿದ್ದೆ ಆಮೇಲೆ ನಾನು ತಂದಿದ್ದು ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ರಾ? ಯಾರು? ಅವರೇ ಕೊಟ್ಟಿದ್ದು, ನಾವು ಅವ್ರಿಗೆ ನೋಡಿಲ್ಲ, ಅವ್ರ ಹೆಸರನ್ನು ಬರಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲಲ್ಲ. ನಿಮ್ಮ ಮಗ ಕಲ್ಲು ದೂರಿದಾರ? ಇಲ್ಲ, ಕೆಂತ ಕೆಟ್ಟ ಹುಡುಗನೇ ಇಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.